ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಕೋಲಾರ್ಗೆ ಹೋಗ್ತಾ ಇದೀವಿ. ಕೋಲಾರಲ್ಲಿ ಏನ್ ವಿಶೇಷ ಅಂದ್ರೆ ಮದ್ವೆ ಅದ. ನಾಳೆ ರಿಸೆಪ್ಷನ್, ನಾಡಿದ್ ಮದ್ವೆ, ಇವತ್ತು ಅರ್ಶನ ಶಾಸ್ತ್ರ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದೀವಿ. ಈ ಮದ್ವೆ ಶಾಸ್ತ್ರ ಎಲ್ಲ ಹೇಗ್ ನಡೆಯುತ್ತೆ, ಹಾಗೆ ನಾವೆಲ್ಲ ಹೇಗೆ ರೆಡಿ ಆಗಿರ್ತೀವಿ ಎಲ್ಲ ಈ ಬ್ಲಾಗ್ ಅಲ್ಲಿ ತೋರಿಸ್ತೀನಿ. ಬನ್ನಿ ನಮ್ ಜೊತೆ ಕೋಲಾರ್ಗೆ ಹೋಗೋಣ. ಆಕ್ಚುಲಿ ಏನ್ ಗೊತ್ತಾ, ಈ ಕಾರ್ ತಗೊಂಡಾಗ ಮದ್ವೆ ಇದೆ ಅಂತ ಮದ್ವೆ ಫಿಕ್ಸ್ ಆಗಿತ್ತು. ಸೊ ನಮ್ಮ ಅಣ್ಣಂಗೆ ಹೇಳಿದ್ದೆ, ನಾನು ಕಾರ್ ತಗೊಂಡೆ ಕೋಲಾರಿಗೆ ಬರ್ತೀನಿ ಮದ್ವೆಗೆ ಅಂತ. ಆದ್ರೆ ಕಾರ್ ಓಡ್ಸಕ್ ಕಾರ್ ತಗೊಂಡು ಹೋಗಕ್ಕೆ. ಬಟ್ ಇವಾಗ ಹೇಳಿರೋ ಪ್ರಕಾರನೇ ಕಾರ್ ತಗೊಂಡು ಹೋಗ್ತಾ ಇದೀನಿ. ನಮ್ಮ ಅಣ್ಣ ನೋಡಿದ್ರೆ ಆಶ್ಚರ್ಯ ಪಡುತ್ತೆ ಪಕ್ಕ. ನೋಡೋಣ. ಕೈಯೆಲ್ಲ ನಡುತ್ತೆ, ಎಲ್ಲ ಬ್ಲರ್ ಆಯ್ತು. ಈ ಗ್ಲಾಸ್ ಹೊಡೆದಾಗಿದೆ. ಇಲ್ಲ, ಅದು ತೆಗೆದ್ರೆ ಮತ್ತೆ ಒರಿಜಿನಲ್ ಗ್ಲಾಸ್ ಹೊಡೆದೋದ್ರೆ ಈ ಥರ ನೋಡಿ ಫ್ರೆಂಡ್ಸ್. ಚಾಕು ಯಾವ ಥರ ಕಟ್ ಮಾಡೋಕ್ಕೆ ಎಷ್ಟುದ್ದ ಇದೆ ಇವ್ರ ಹತ್ರ. ನಾವು ಇದು ಏನು ಕಾರ್ಡ್ ಬಂದು ಅಪ್ಪಪ್ಪ ತೆಗೆದ್ಮೇಲೆ ನಾವು ಮನೆಗೆ ಹೋಗ್ತೀವಿ. ಅಮ್ಮ ಇದು ಅನು ಮೇಕಪ್ ಅಲ್ಲಿ ಹೊರಟವಲ್ಲ. ಅಡ್ಡ ಬರಬೇಡ. ಯಾರು ಈ ಕಡೆ ಬಾ. ಸ್ವಲ್ಪ ಡ್ರೈವರ್ ನೀಡಿರಿ. ನೋಡಿ ಹೇಗ್ ಮಾಡ್ತಾ ಇದೀವಿ ಅಂತ.
ಮಹಾಲಕ್ಷ್ಮಿ. ಅಣ್ಣ ಏನಣ್ಣ ನಿಮ್ಮ ಹೆಂಡತಿ ಹೆಸರು? ಅಯ್ಯೋ ಆಗಲ್ಲ, ನಾನು ನಿಂಗೇನ್ ಬೇಕು ಕೇಳೋನು ಅಣ್ಣ ಏನು ಐಸ್ ಕ್ರೀಮ್ ಅಷ್ಟೇನಾ? ಹಂಗಿದ್ರೆ ಎಂಟ್ರಿ ಕೊಡಲ್ಲ ಅಷ್ಟೇ. ಮನೆ ಒಳಗಡೆ ಬಿಡ್ಬೇಕಂದ್ರೆ ಇಬ್ರು ಸೇರಿ ಏನ್ ಕೊಡ್ತೀರಾ? ಇಬ್ರು ಸೇರಿ ಏನ್ ಕೊಡ್ತೀರಾ? ದೊಡ್ಡ ಐಸ್ ಕ್ರೀಮ್ ಬರಲ್ಲ ಅಷ್ಟೇ ಗೊತ್ತಿಲ್ಲ. ರಾತ್ರಿ ಎಲ್ಲ ಎಲ್ಲಿ ಸಾಕಿದೆ ನಿಮ್ ಜೊತೆಗೆ ನಾವು ರಾಗ ಆಗ್ತೀವಿ. ನಿಮ್ಮ ಯಜಮಾನ್ರ ಹೆಸರು ಹೇಳ್ಬಿಟ್ಟು ಬರ್ಬೇಕು. ಬರೋವಾಗ ನೀನು ಅವ್ರು ಕೇಳಕ್ ಹೇಳಕ್ಕೂ ಗೊತ್ತಿಲ್ಲ. ನಾನು ನಮ್ಮ ಯಜಮಾನ್ರು ಬರ್ತೀರಿ, ದಾರಿ ಬಿಡ್ರಿ, ನಿಮ್ಮ ಯಜಮಾನ್ರ ಹೆಸರು ಏನು ಅಂತ ಕೇಳಿದಾಗ ಅವಾಗ ನೀವ್ ಹೇಳ್ಬೇಕು. ಅವ್ರು ಕೇಳ್ತಾರೆ ನಿಮ್ಮ ಯಜಮಾನ್ರ ಹೆಸರು ಏನಮ್ಮ ಹೇಳ್ಬಿಟ್ಟು ಬಾ ಅಂತ ಹೇಳಿ ಅವ್ರು ಕೇಳಿದಾಗ ನಮ್ಮ ಯಜಮಾನ್ರು ಹಿಂಗೆ ಅಂತೇಳಿ ನೀನ್ ಹೇಳ್ತೀಯೋ ಬಿಡ್ತೀಯೋ ಅದು ನಿನಗೆ ಸೇರಿರೋದು. ಇಲ್ಲ ಹಂಗೆ ಹೋಗ್ತೀಯ. ನಾನು ನಮ್ಮ ಯಜಮಾನ್ರು ಬರ್ತೀರಿ, ದಾರಿ ಬಿಡ್ರಿ. ನಾನು ನಮ್ಮ ಯಜಮಾನ್ರು ಬರ್ತೀರಿ, ಜಾಗ ಬಿಡಿ, ದಾರಿ ಬಿಡಿ. ಹೆಸರು ಹೇಳಮ್ಮ, ಯಜಮಾನ್ರು ಸರಿ ಅವ್ರ ಹೆಸರು ಹೇಳು. ರಮ್ಯಾ, ನಾನು ರಮ್ಯಾ ಬರ್ತೀವಿ. ನಾನು ರಮ್ಯಾ ಬರ್ತಾ ಇದೀವಿ, ದಾರಿ ಬಿಡಿ. ಭಯ ಬಿಟ್ಟಿದ್ದೀರಿ ಪಾಪ.